ಹೇಳ್ದಕ್ಕೆ ಜನರಿಗೆ ಗೊತ್ತಾಗಬೇಕು. ಮುಖ್ಯಮಂತ್ರಿಗಳು ಮಾತಾಡಿದ್ಮೇಲೆ ನಾನು ಮಾತಾಡ್ತೇನೆ. ನಡೆದಿದೆ ಅಂತ ಹೇಳ್ಬೇಕಾ ಬೇಡ? ಈಗ ನಿಮ್ಗೂ ಗೊತ್ತಿರೋದೇ ಇದು. ಅರವಿಂದ್ ಹೊಸದಾಗಿ ಹೇಳ್ತಾ ಇದ್ದೀನಾ? ಯತ್ನಾಳ್ ಒಂದು ಪ್ರಶ್ನೆ ಕೇಳಿದ್ದಾರೆ. ಇದೇನು ಹೊಸದಾಗಿ ಹೇಳ್ತಾ ಇಲ್ಲ ನಾನು. ಇದರ ಬಗ್ಗೆ ದೀರ್ಘ ಈಗ ಪ್ರಕಟಣೆ ಅವ್ರು ಉತ್ತರ ಕೊಡ್ತಾರೆ. ಸಿಎಂ ಅವರು ಹೇಳಿಬಿಡ್ಲ ಅಧ್ಯಕ್ಷರೇ. ಈಗೇನಂತ ದಯವಿಟ್ಟು ಮುಖ್ಯಮಂತ್ರಿಗಳು ಮೈಕ್ ಪಂಚಮಶಾಲಿ ಲಿಂಗಾಯತ್ ಇವರನ್ನ ಸೇರಿಸಬೇಕು ಅಂತೇಳಿ ಬಹಳ ದಿನಗಳಿಂದ ಪಂಚಮಶಾಲಿ ಲಿಂಗಾಯತರು ಹೋರಾಟ ಮಾಡ್ತಾ ಇದ್ದಾರೆ. ನಾನು 2 ಸಾರಿ ಮೀಟಿಂಗ್ ಮಾಡಿದ್ದೀನಿ. ಜಯ ಮೃತ್ಯುಂಜಯ ಸ್ವಾಮಿ ಮತ್ತೆ ಬೇರೆ ಮುಖಂಡರುಗಳು ಅವ್ರ ಜೊತೆಲೂ ಮೀಟಿಂಗ್ ಮಾಡಿ, ಆಮೇಲೆ ಜಯ ಮೃತ್ಯುಂಜಯ ಸ್ವಾಮೀಜಿಯವರು ಮತ್ತು ವಕೀಲರುಗಳು ಒಂದ್ಸಾರಿ ಚರ್ಚೆ ಮಾಡಿದ್ದೀನಿ. ನಮ್ಮ ಯತ್ನಾಳ್ ಅವರು ಕೂಡ ಭಾಗಿಯಾಗಿದ್ದರು. ಅಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಿದ್ದೀನಿ ನೋಡಪ್ಪ, ನಾನು ನಿಮಗೆ ರಿಸರ್ವೇಷನ್ ಕೇಳಲಿಕ್ಕೆ ಅಡ್ಡ ಬರಲ್ಲ. ನೀವು ಈಗ ರಿಸರ್ವೇಷನ್ನಲ್ಲಿ ಕೆಟಗರಿ ಮಾಡಿದ್ದಾರೆ. ಕೆಟಗರಿ 1, ಕೆಟಗರಿ 2A, ಕೆಟಗರಿ 3A, ಕೆಟಗರಿ 3B. ವೀರಶೈವ ಲಿಂಗಾಯತರು ಮತ್ತು ಪಂಚಮಶಾಲಿ ಲಿಂಗಾಯತರು ಕೆಟಗರಿ 3B ಬರ್ತಾ ಇದ್ದೀರಿ. ಯಾರನ್ನೇ ನಾವು ಕೆಟಗರಿ 2Aಗೆ ಅಥವಾ ಕೆಟಗರಿ 1ಗೆ ಸೇರಿಸ್ಬೇಕಾದ್ರೆ, ಅಲ್ಲಿ ಇಲ್ಲದೇದವ್ರನ್ನ ಹೊಸದಾಗಿ ಸೇರಿಸ್ಬೇಕಾದ್ರೆ ಪರ್ಮನೆಂಟ್ ಬ್ಯಾಕ್ವರ್ಡ್ ಕ್ಲಾಸ್ ಕಮಿಷನ್ ಅಂತ ಇರ್ತದೆ. 1992ನೇ ಇಸ್ವಿನಲ್ಲಿ ಇಂದಿರಾ ಸಹಾನಿ ಕೇಸ್ನಲ್ಲಿ ಪರ್ಮನೆಂಟ್ ಬ್ಯಾಕ್ವರ್ಡ್ ಕ್ಲಾಸ್ ಕಮಿಷನ್ ಪ್ರತಿ ರಾಜ್ಯದಲ್ಲೂ ಕೂಡ ಇರಬೇಕು ಅಂತೇಳಿ ಆದೇಶ ಕೊಟ್ಟ ಮೇಲೆ ಸುಪ್ರೀಂ ಕೋರ್ಟ್ನವರು ಪರ್ಮನೆಂಟ್ ಬ್ಯಾಕ್ವರ್ಡ್ ಕ್ಲಾಸ್ ಕಮಿಷನ್ ಇರ್ತದೆ. ನೀವು ಅದರ ಮುಂದೆ ಅರ್ಜಿ ಹಾಕಿ ಅಂತ ಹೇಳಿದೆ ನಾನು. ಆಮೇಲೆ ನಿಮಗೆ ಹಿಂದೆ ಇದ್ದಂಥ ಸರ್ಕಾರ, ಯತ್ನಾಳ್ ಅವರೇ, ಹಿಂದೆ ಇದ್ದಂಥ ಸರ್ಕಾರ ನಿಮ್ಮನ್ನ 2Aಗೆ ಸೇರಿಸಿಲ್ಲ. 2Aಗೆ ಸೇರಿಸಿಲ್ಲ. ಯಾಕೆಂತಂದ್ರೆ ಅವ್ರೇನ್ ಮಾಡಿದ್ರು, ಹಿಂದಿನ ಸರ್ಕಾರದವರು ಮುಸಲ್ಮಾನರಿಗೆ 4% ಕೊಟ್ಟಿದ್ದಂತ ರಿಸರ್ವೇಶನ್ ಅನ್ನ ಅವ್ರಿಗೆ ರದ್ದು ಮಾಡಿಬಿಟ್ರು. ರದ್ದು ಮಾಡಿ ಅದು 2% ಪಂಚಮಶಾಲಿ ಲಿಂಗಾಯತರಿಗೆ, ಅಂದರೆ 2B-ನವರಿಗೆ, ಲಿಂಗಾಯತ ಸಮುದಾಯದವರಿಗೆ, 3B-ನವರಿಗೆ ಮತ್ತೆ 3A-ನವರಿಗೆ 2%, 3A-ನವರಿಗೆ 2%, 3B-ನವರಿಗೆ 2%. ಈ 4% ರದ್ದು ಮಾಡೋದು ಯಾವುದನ್ನ ಇವ್ರಿಗೆ ಸಿಕ್ಕಿದ್ದು? ಅಲ್ಪಸಂಖ್ಯಾತ ಮುಸಲ್ಮಾನರಿಗೆ ಕೊಟ್ಟಿದ್ದಂತ 4% ರದ್ದು ಮಾಡಿ ಆ 4% ಇವರಿಗೆ ಕೊಟ್ಟಿದ್ರು. ಇದ್ರ ಮೇಲೆ ಸುಪ್ರೀಂ ಕೋರ್ಟ್ಗೆ ಹೋದ್ರು. ಸುಪ್ರೀಂ ಕೋರ್ಟ್ನಲ್ಲಿ ಇವರೇ ಹಿಂದಿನ ಸರ್ಕಾರನೇ, ಬಿಜೆಪಿ ಸರ್ಕಾರನೇ ಅಫಿಡವಿಟ್ ಹಾಕಿದ್ದಾರೆ, ಅಂಡರ್ಟೇಕ್ ಮಾಡ್ಕೊಂಡಿದ್ದಾರೆ. ನಾವು ಯಾವ ಕಾರಣಕ್ಕೂ ಮುಸಲ್ಮಾನರಿಗೆ 4% ಕೊಟ್ಟಿರೋದನ್ನ ವಿಡ್ರಾ ಮಾಡಲ್ಲ, ರದ್ದು ಮಾಡಲ್ಲ, ಮುಂದುವರಿಸ್ತೇವೆ. ಯಥಾಸ್ಥಿತಿ ಹೇಗಿತ್ತು ಹಿಂದೆ ಅದೇ ರೀತಿ ಮಾಡ್ತೇವೆ ಅಂತ ಇವರೇ ಒಪ್ಕೊಂಡಿದ್ದಾರೆ ಸುಪ್ರೀಂ ಕೋರ್ಟ್ ಮುಂದೆ. ಈಗ ಮತ್ತೆ 2Aಗೆ ಸೇರಿಸಬೇಕು ಅಂತ ಬಂದಿದ್ದಾರೆ. ಅಧ್ಯಕ್ಷರೇ, ಇದ್ರ ಬಗ್ಗೆ ನಾನು ಮಾತಾಡ್ಲಿಕ್ಕೆ ಅವಕಾಶ ಕೊಡ್ಬೇಕು. ಯಾಕಂದ್ರೆ ಅಲ್ಲ, ಅವ್ರು ಹೇಳ್ದಕ್ಕೆ ಜನರಿಗೆ ಗೊತ್ತಾಗಬೇಕು. ಮುಖ್ಯಮಂತ್ರಿಗಳು ಮಾತಾಡಿದ್ಮೇಲೆ ನಾನು ಮಾತಾಡ್ತೇನೆ. ನಡೆದಿದೆ ಅಂತ ಹೇಳ್ಬೇಕಾ ಬೇಡ? ಈಗ ನಿಮ್ಗೂ ಗೊತ್ತಿರೋದೇ ಇದು. ಅರವಿಂದ್ ಹೊಸದಾಗಿ ಹೇಳ್ತಾ ಇದ್ದೀನಾ? ಯತ್ನಾಳ್ ಒಂದು ಪ್ರಶ್ನೆ ಕೇಳಿದ್ದಾರೆ. ಇದೇನು ಹೊಸದಾಗಿ ಹೇಳ್ತಾ ಇಲ್ಲ ನಾನು. ಇದರ ಬಗ್ಗೆ ದೀರ್ಘ ಸುಪ್ರೀಂ ಕೋರ್ಟ್ ನಲ್ಲಿ ಏನ್ ನಡೀತು?
ನೀವೇ ತೀರ್ಮಾನ ಮಾಡಿದ್ರಿ. ಹಿಂದಿನ ಸರ್ಕಾರ ಏನ್ ತೀರ್ಮಾನ ಮಾಡಿದ್ರು? ಅಂಡರ್ಟೇಕಿಂಗ್ ಏನು ಯಾವ ಟೈಪ್ ನಮ್ಗೆ ಸರ್ಕಾರ ಕೊಟ್ಟಿದೆ ಅದ್ರ ಬಗ್ಗೆ ಮಾತಾಡಕ್ಕೆ ನಾನು ಕೂಡ ಉತ್ತರ ಮಾತಾಡ್ಲಿಕ್ಕೆ ಕೊಡ್ತಾರೆ. ಇಷ್ಟಪಡ್ತೇನೆ. ಅವ್ರು ಉತ್ತರ ಕೊಡ್ಲಿ, ಚರ್ಚೆಗೆ ಮತ್ತೆ ಅವಕಾಶ ಮಾಡಿಕೊಡ್ತೇವೆ. ಅರವಿಂದ ಆಯ್ತು, ಉತ್ತರ ಕೊಡ್ಲಿ. ಮುಂದಿನ ಡೇಟ್ ತನಕ ಮುಂದೆ ಅಲ್ಲ ಯಥಾಸ್ಥಿತಿ maintain ಮಾಡ್ತಾ ಇರೋದು ಅಷ್ಟೇ ಕೊಟ್ಟಿದ್ದೇವೆ. ಇದನ್ನು ಯತ್ನಾಳ್ ಈ ಅವರು ಸರ್ಕಾರ ಏನ್ ಮಾಡ್ತಾ ಇದೆ? ಯತ್ನಾಳ್ ಮುಂದಿನ ಅವರು ಡೇಟ್ ಪ್ರಶ್ನೆ ಹೋಗ್ತಾ ಇಲ್ಲ ಈಗ ಬೇಕಂತ. ಯತ್ನಾಳವಾದ ಚರ್ಚೆಗೆ ಹಾಗಾಗಿ ಅವರು ಉತ್ತರ ಅದ್ರ ಬಗ್ಗೆ ಕೊಡ್ತಾ ಇದ್ದಾರೆ. ನಾವು ಕೂಡ ನೀವು ಮತ್ತೆ ಮಾತಾಡ್ತೇವೆ. ನೋಟಿಸ್ ಕೊಟ್ಟಿದ್ದೀರಿ, ಅದಕ್ಕೆ ಸಮಯಾವಕಾಶ ಕೊಡ್ತೇನೆ. ಅವತ್ತೆಲ್ಲರೂ ಕೂಡ ಚರ್ಚೆಯಲ್ಲಿ ಭಾಗವಹಿಸಿ. ಈಗ ಚರ್ಚೆ ಇಲ್ಲ ನೋಡಿ ಅಶ್ವಥ್, ಚರ್ಚೆ ಚರ್ಚೆ ಮಾಡ್ಲಿಕ್ಕೆ ನೋಡಿ, ಗೊತ್ತಿಲ್ಲ. ಅಂದ್ರೆ ಚರ್ಚೆ ಮಾಡಬೇಡಿ. ಬೇಡ, ಅಫಿಡವಿಟ್ ಏನ್ ಕೊಟ್ಟಿದ್ಯೋ ಅದನ್ನೇ ಹೇಳಿ ಸರ್. ಆಯ್ತು, ಚರ್ಚೆ ಕೊಡುವ. ಬೇರೆ ಬೇಡ, ಚರ್ಚೆ ಅಫಿಡವಿಟ್ ಮಾಡೋ ಆಯ್ತು, ಅವಕಾಶ. ಅಶ್ವತ್ಥ್ ನೀವು ನಿಮ್ದೇ ಸ್ವಂತ ಹೇಳಿಕೆ ಹಾಕಲ್ಲ. ನನ್ನ ಸ್ವಂತ ಹೇಳಿಕೆ ಅಲ್ಲ. ಸ್ವಂತ ಬೇಡ, ಅಫಿಡವಿಟ್ ಏನ್ ಕೊಟ್ಟಿದ್ದು ಅದನ್ನ ನಾನು ಹೇಳಿ. ಬೇಕಾದ್ರೆ ತನ್ನಿ, ಸುಪ್ರೀಂ ಕೊಡಿ, ಅದನ್ನ ಕೋರ್ಟ್ ಹೇಳಿ. ಆರ್ಡರ್ಸ್ ಅನ್ನ ಸದನದ ಮುಂದೆ ಇಡಿ ಇಡುತ್ತೇನೆ. ಇಡಿ, ಸಂತೋಷ. ಸುಪ್ರೀಂ ಕೋರ್ಟ್ ನಲ್ಲಿ ಏನಾಗಿದೆ ಆದೇಶವನ್ನ ಇಡುತ್ತೇನೆ. ನಾಳೆ ಇಡ್ತೀನಿ. ದಯವಿಟ್ಟು ಆ ನಾಳೆ statement ಹೇಳಿ. ಇವಾಗ ಇವತ್ತು ವಿಷಯ ನನ್ನ ಚರ್ಚೆಗೆ ಕಾಪಿ ಅವಕಾಶ ಇಲ್ಲ. ಮಾಡಿಕೊಡುವ. ಸುಪ್ರೀಂ ಕೋರ್ಟ್ ಕಾಪಿ ಇಲ್ಲ. ನಾಳೆ ಅದನ್ನ ಇಡುತ್ತೇನೆ. ಈಗ ನಾನು ನಾಳೆ ನಿಮ್ಗೆ ವಿಶೇಷ ಚರ್ಚೆಗೆ ಅವಕಾಶ ಮಾಡಿಕೊಡ್ತೇನೆ. ಸುಪ್ರೀಂ ಕೋರ್ಟ್ ನಲ್ಲಿ ಚರ್ಚೆಗೆ ಅವಕಾಶ ಕೊಡಿ. ಚರ್ಚೆಗೆ ಅವಕಾಶ ಮಾಡಿಕೊಡ್ತೇನೆ. ಅವಕಾಶ ಕೊಡಿ. ನಾಳೆ ಬೇಡ, ನಾಡಿದ್ದು ಕೊಡಿ. ಬೈಂಡಿಂಗ್ ಅನಾಲ್. ಇವಾಗ ನಾವು affidavit ಕೊಟ್ಟಿದ್ದೀವಿ, ನೀವು withdraw ಮಾಡಿ. ಈಗ ಸನ್ಮಾನ್ಯ ಅಧ್ಯಕ್ಷರೇ, ಈಗ ಮಾನ್ಯ ಮುಖ್ಯಮಂತ್ರಿಗಳು ಸುಮಾರು ಮಾಡಿ ಸರ್. ಆಯ್ತು, ಈಗ ನಾಳೆ ಅದನ್ನ ಚರ್ಚೆಗೆ ಅವಕಾಶ ತಗೊಳ್ಳುವ. ಚರ್ಚೆಗೆ ಅವಕಾಶ ಆಯ್ತು. ಹೇಳ್ತೀರಿ. ನಾಳೆ ಬೇಡ, ನಾಡಿದ್ದು. ನಾಳೆ ನಮ್ಮ ಮಾನ್ಯ ಹೋರಾಟ ಇದೆ. ಅಧ್ಯಕ್ಷರೇ, ನಾಡಿದ್ದು ಅವಕಾಶ ಕೊಡಿ. ನಾಳೆ ನಾಡಿದ್ದು ಈ ಸದನದ ಮುಂದೆ ಸುಪ್ರೀಂ ಕೋರ್ಟ್ ನಲ್ಲಿ ಏನು ಆದೇಶ ಆಗಿದೆ ಆದೇಶದ ಕಾಪಿಯನ್ನ ಇಲ್ಲಿ ಇಡುತ್ತೇನೆ. ನಾನು ನಿಮ್ಮ ಸಮಯಾವಕಾಶ ನೋಡಿಕೊಂಡು ನಿಮ್ಗೆ ಯಾವಾಗ ಬೇಕು ನೋಡಿಕೊಂಡು ಅದು ಸಮಯ ನಿಗದಿಪಡಿಸಿ. ನಾಳೆ ಇಡ್ತೀನಿ. ನಾಳೆ ಅವರಿಗೆ ಬೇಡ ಅಂತ, ನಾಳೆ ಇಲ್ಲ ಅಂತ. ನಾಳೆ ಸಮಾವೇಶ ಇದೆ. ನಾಳಿದ್ದು ನಾಡಿದ್ದು ಯಾವಾಗ್ಲಾರು ಇಡ್ತೀನಿ. ನಾನು ನಾಳೆ ಬೇಕಾದ್ರೆ ಇಡ್ತೀನಿ, ನಾಳೆ ಇಡ್ತೀನಿ, ನಾಳೆ ಅದ್ರ ಮುಂದಿನ ದಿನ ಆಯ್ತು, ಇಡ್ತೀನಿ. ನಾಳೆ ಯಾವತ್ತೂ ಚರ್ಚೆ ಇದೆಯಲ್ಲ. ನಿಮಿಷ ಅಧ್ಯಕ್ಷರೇ, ಯಾವತ್ತಾರು ಇಡ್ತೀನಿ. ನಾವು ಸುಪ್ರೀಂ ಕೋರ್ಟ್ ಮುಂದೆ ಏನಾಗಿದೆ ಅದನ್ನ ಆದೇಶ ಕಾಪಿ ಇದೆ. ಆದೇಶದ ಕಾಪಿ ಬದಲಾವಣೆ ಮಾಡಕ್ಕಾಗಲ್ಲ. ಈಗ ನಾನು ಮಾನ್ಯ ಮುಖ್ಯಮಂತ್ರಿಗಳು ಅದರಿಂದ ಸುಪ್ರೀಂ ನಾನು ಕೋರ್ಟಿನ affidavit ಆ ಆದೇಶವನ್ನ ಒಪ್ಕೊಳ್ತೀನಿ ತಾವು ಅಂತಕ್ಕಂಥದ್ದು ಚರ್ಚೆಗೆ ಅವಕಾಶ ನನ್ನ ಕೊಡ್ತೀನಿ ಭಾವನೆ. ಅಂತ ಹೇಳಿದ್ರಿ. ಓಕೆ, ನಮ್ಮ ಇವ್ರು ಇನ್ನೊಂದು ಬೇಡಿಕೆ ಏನಿದೆ, ಎಲ್ಲರೂ ಕೂಡ ಅಧ್ಯಕ್ಷರೇ, ಆದೇಶವನ್ನ ಒಪ್ಕೊಳ್ತಾರೆ ಇನ್ನೊಂದು ಬೇಡಿಕೆ ಅಂತಕ್ಕಂಥದ್ದು ನನ್ನ ನಂಬಿಕೆ. ಇಡೀ ಇಡೀ ವೀರ ನಾಳೆ CM ಮಾತಾಡ್ತಾ ಇದ್ರೆ ಕೂತ್ಕೊಳ್ಳಿ ಸ್ವಲ್ಪ. ಇಡ್ತೀನಿ. ಸರ್, ಒಂದು- ನಾಳಿದ್ದು ಸುಪ್ರೀಂ ಕೋರ್ಟ್ ನಲ್ಲಿ ಏನಾಗಿದೆ, ಇಡೀ ಅದಕ್ಕೆ ನಾವು ನೀವೇನು ಉತ್ತರ ಅಂಡರ್ಟೇಕ್ ಕೊಡ್ತೀವಿ. ಮಾಡ್ಕೊಂಡಿದ್ದೀರಿ, ನಮ್ಮಲ್ಲಿ ಎಲ್ಲ ದಾಖಲೆ ಇವೆ, ನಾವು ಉತ್ತರ ಅವೆಲ್ಲನೂ ಕೂಡ ವಿವರಗಳಲ್ಲಿ ನಮ್ಮಲ್ಲಿ ಒಳಗೊಂಡಿರ್ತಕ್ಕಂಥ ದಾಖಲೆ ಇವೆ, ನಾವು ಆದೇಶವನ್ನ ಉತ್ತರ ಇಡುತ್ತೇನೆ. ಆದ್ರ ವಿಶೇಷ ಪ್ರಕಟಣೆ. ಒಂದೇ ನಿಮಿಷ. ಒಂದು, ಮಾನ್ಯ ಮುಖ್ಯಮಂತ್ರಿಗಳು ನಾಳೆ ಸುಪ್ರೀಂ ಕೋರ್ಟ್ ನಲ್ಲಿ ನಮ್ಮ ಸರ್ಕಾರಕ್ಕಾಗಿ ಇಡೀ ನಾವು ಚರ್ಚೆ affidavit ಮಾಡು. ಹಾಕಿದ್ದೀವಿ. ಮೀಸಲಾತಿಯಲ್ಲಿ ಒಂದು ಸಮುದಾಯ ಮೂರ್ ಕಡೆ ಏನು ರಿಸರ್ವೇಶನ್ ತಗೋತೈತೆ ಅನ್ನೋ ಬಗ್ಗೆ ನಾವು ಆಯ್ತು, ಚರ್ಚೆ ಮಾಡ್ತೀವಿ. ಈಗ ಅದೆಲ್ಲ ಚರ್ಚೆ ಅದ್ರ ಮಾಡಿಸುವ. ಜೊತೆಗೆ ಮಾನ್ಯ ಮುಖ್ಯಮಂತ್ರಿಗಳು ನಾವು ವಿನಂತಿ ಮಾಡ್ಕೋದೇನಂದ್ರೆ, ಇಡೀ ವೀರಶೈವ ಲಿಂಗಾಯತ ಸಮುದಾಯವನ್ನ OBCಗೆ ಸೇರಿಸಿ ಸೆಂಟ್ರಲ್ ರಿಕಮೆಂಡ್ ಮಾಡ್ಬೇಕು. ಅದನ್ನಾದ್ರೂ ಮಾಡಿಕೊಡಿ ಸರ್, ನಿಮ್ ಕೈಯಾಗ ಏನಿಲ್ಲ. ಆಯ್ತು. ನಾವು ಅಲ್ಲಿ ಹೋರಾಟ ಮಾಡಿ ಚರ್ಚೆ ಮಾಡೋ ಉತ್ತರ ಕೊಡ್ತಾರೆ. ಉತ್ತರ ಕೊಟ್ರಾಯ್ತು. ಹೇಳ್ತಾರೆ ನಾಳಿದ್ದು ನೀವು ಅಲ್ಲಿ ಅದು OBC ಸರ್ಕಾರ ಉತ್ತರ ಕೊಡ್ತದೆ. ಓಕೆ, ನಿಮ್ಮ ಎಲ್ಲ ಸರ್ಕಾರ ಬೇಡಿಕೆಗಳನ್ನು ಉತ್ತರ ಕೊಡ್ತದೆ. ಪರಿಶೀಲಿಸಿ. ನಾಳಿದ್ದು ನೀವು ಯಾವಾಗ ರೈಸ್ ಮಾಡ್ತೀರಿ ಅವಾಗ ಉತ್ತರ ಕೊಡ್ತೀವಿ. ನಾಳೆ ಹೋರಾಟ ಇದೆ ಸರ್, ನಾಳೆ ನಾವು ಪುನಃ ಅಂತ ಹೇಳಿದ್ರೆ ನೀವು ಏನ್ ಹೇಳ್ತೀರಿ ಪ್ರಯೋಜನ ನಾಳೆ ನಾಳೆ ಅಂತ. ಇವ್ರೆ? ಇವ್ರು ಹೇಳ್ತಾರೆ ನಾಳ್ದು ಅಂತಿಲ್ಲ. ನಾಳೆ ತಾವು ಯಾವಾಗ ಸರ್ಕಾರದ ನಿಲುವೇನು ಹೇಳಿ. ಅಂತಕ್ಕಂಥದ್ದನ್ನ ನಾವು ಯಾವಾಗ ಪ್ರಾಮಾಣಿಕವಾಗಿ ಸ್ಪಷ್ಟಪಡಿಸಿ ಅದನ್ನ ಮಾತಾಡ್ತೀವಿ. ಇವರಿಗೆ ಉತ್ತರ ಕೊಡ್ತೇವೆ. ಯತ್ನದವರೇ, ನಿಮ್ಮೆಲ್ಲ ಇಲ್ಲ ವಿಚಾರಕ್ಕೆ ಅಧ್ಯಕ್ಷ, ನಮ್ದು ಎರಡು ಬೇಡಿಕೆಯಲ್ಲಿ ಆಯ್ತು ಹೇಳಿದ್ರಲ್ಲ. ನಾಳೆ ಅವಕಾಶ ಕೊಟ್ರೆ ಸಾಕು. ಪ್ರಕಟಣೆ ಹೊಂದಿದೆ ದಿನಾಂಕ 9. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.